ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇರುವಂತಹ ಗಣತಿದಾರರ ಪಾಡು ದೇವರಿಗೆ ಪ್ರೀತಿ ಅನ್ನೋಂಗಾಗೋಗಿದೆ. ಜಾತಿ ಗಣತಿಯ ಸಮೀಕ್ಷೆಗೆ ಹೋದವರಿಗೆ ನಾಯಿ ಕಾಟ ವಿಪರೀತವಾಗ್ಬಿಟ್ಟಿದೆ. ಇಬ್ಬರು ಗಣತಿದಾರರಿಗೆ ನಾಯಿ ಕಚ್ಚಿದೆ ಅನ್ನೋದು ಗೊತ್ತಾಗ್ತಿದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಘಟನೆ ನಡೆದಿರುವಂತಹದ್ದು. ಸದ್ಯ ಇಂಜೆಕ್ಷನ್ ಅನ್ನು ತೆಗೆದುಕೊಂಡಿದ್ದಾರೆ ಗಣತಿದಾರರು ಅನ್ನೋದು ಗೊತ್ತಾಗ್ತಿದೆ. ಗಣತಿಗೆ ಮನೆ ಮನೆಗೆ ತೆರಳುವಾಗ ಏಕಾಏಕಿಯಾಗಿ ಸಾಕು ನಾಯಿಗಳಿಂದ ಈ ಅಟ್ಯಾಕ್ ಆಗಿರುವಂಥದ್ದು. ಯಾಕಾದರೂ ಸರ್ಕಾರಿ ನೌಕರಿಗೆ ಬಂದ್ವು, ಯಾಕೆ ಬೇಕಿತ್ತು ಈ ಜಾತಿ ಗಣತಿ ಸಮೀಕ್ಷೆ ನಮಗೆ ಅಂಥೇಳಿ ಪಾಪ ಈ ಸರ್ಕಾರಿ ನೌಕರು ಅನುಭವಿಸ್ತಾ ಇರುವಂತಹ ಕಷ್ಟ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪವಿತ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಗಣತಿದಾರರ ಪಾಡು ಹೇಳ್ತಿರದಂತಾಗ್ಬಿಟ್ಟಿದೆ. ಯಾಕಾದ್ರೂ ಸರ್ಕಾರಿ ನೌಕರಿಗೆ ಬಂದ್ಬಿಟ್ವು ಅನ್ನುವಂತಹ ಒಂದು ತಲೆಲ ವಿಷಯ ಬಂತ ಅಂತ ಹೇಳಿ ಇವರಿಗೆ. ಪ್ರೇಮ್ ಆಗಿದ್ರು ಕೂಡ ಅವರು ಅದನ್ನ ಸರ್ವೆಯನ್ನ ಕಂಪ್ಲೀಟ್ ಮಾಡ್ಬೇಕಾಗಿರುವಂತದ್ದು ಅವರ ಕರ್ತವ್ಯ ಕೂಡ. ಸೊ ಹಾಗಾಗಿ ಮಾಡ್ತಾ ಇದ್ದಾರೆ ತುಂಬಾ ಜನ. ಈಗ ಬೆಂಗಳೂರಿನಲ್ಲಿ ತೆಗೆದುಕೊಂಡ್ರೆ 21,000 ಜನ ಸಮೀಕ್ಷೆದಾರರು ಇದ್ದಾರೆ. ಅದರಲ್ಲಿ 2,300 ಮಾತ್ರ ಸಮಸ್ಯೆ ಆಗ್ತಾ ಇರುವಂತದ್ದು. ಈಗ ಒಂದು ಅಂದ್ರೆ ಬೆಂಗಳೂರಿನಲ್ಲಿ ಜನ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಸಮಸ್ಯೆ ಆದ್ರೆ, ಈಗ ನಾಯಿಗಳ ಕಾಟ ವಿಪರೀತ ಆಗಿದೆ ಅನ್ನುವಂಥದ್ದು ಅವರ ಅಳಲು. ಅದರಲ್ಲೂ ಕೂಡ ಸಮೀಕ್ಷೆಗೆ ಹೋಗಿರುವಂತಹ ಇಬ್ಬರು ಗಣತಿದಾರರ ಮೇಲೆ ನಾಯಿ ಕಚ್ಚಿದೆ ಕೂಡ. ಅವರ ಮನೆಯಲ್ಲಿ ಅಂದ್ರೆ ಏಕಾಏಕಿ ಡೋರ್ ತೆಗೆದಾಗ ನಾಯಿಗಳು ಅವ್ರಿಗೆ ಗೊತ್ತಿರಲ್ಲ ಯಾರಿಗೂ ಕೂಡ, ಸಡನ್ ಆಗಿ ಡೋರ್ ತೆಗಿತಾರೆ, ಒಳಗಡೆ ಹೋಗ್ತಾರೆ, ಮನೆ ಒಳಗಡೆ ಹೋಗ್ತಾರೆ, ಆಗ ನಾಯಿ ಅಟ್ಯಾಕ್ ಮಾಡಿರುವಂತದ್ದು. ಪದ್ಮನಾಭನಗರದಲ್ಲಿ ಒಂದ್ ಘಟನೆ ನಡೆದಿದೆ. ಇನ್ನೊಂದು ಮಹಿಳಾ ಗಣತಿದಾರರು ಹೋಗಿರುವಂತಹ ಸಂದರ್ಭದಲ್ಲೂ ಅವ್ರಿಗೂ ಕೂಡ ಕಚ್ಚಿದೆ. ಪಾಪ ಕಾಲ್ನಲ್ಲಿ ರಕ್ತ ಬರ್ತಾ ಇದೆ, ಇಂಜೆಕ್ಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಹೀಗೆ ಅನೇಕ ಸಮಸ್ಯೆಗಳು, ಎಸ್ಪೆಷಲಿ ಬೆಂಗಳೂರಿನಲ್ಲಂತೂ ಒಂದು ಜನ ಈಗ ವೀಕ್ ಡೇಸ್ ನಲ್ಲಿ ಹೋದ್ರೆ ಗಣತಿಗೆ ಇರೋದೇ ಇಲ್ಲ, ಯಾರು ಕೂಡ ಮನೆಯಲ್ಲಿ ಇರೋದಿಲ್ಲ, ಡೋರ್ ಲಾಕ್ ಆಗಿರುತ್ತೆ, ಅಥವಾ ಮಕ್ಳು ಇರ್ತಾರೆ ಅಥವಾ ಬೇರೆಯವ್ರು ಇರ್ತಾರೆ, ಸೊ ಸಿಗೋದಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಸಮಸ್ಯೆ. ಇನ್ನೊಂದ್ ಕಡೆ ಅಪಾರ್ಟ್ಮೆಂಟ್ ಹೋದ್ರೆ ಅಲ್ಲೇ ಅನುಮತಿನೇ ಕೊಡೋದಿಲ್ಲ, ಒಳಗಡೆನೆ ಬಿಟ್ಕೊಡೋದಿಲ್ಲ. ಇನ್ನೊಂದು ಕಡೆ ನಾಯಿಗಳ ಕಾಟ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸಮಸ್ಯೆಗಳ ಗೂಡು ಅನ್ನುವಂತೆ ಆಗಿದೆ. ಪ್ರೇಮ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.